ಈಗ ಸರ್ ಈಗ ಹೊಂಬಾಳೆ ನೀವು 4-5 ಹೊಂಬಾಳೆ ಬಿಟ್ರು ಈಗ ಹೊಂಬಾಳೆ ಎಷ್ಟು ಉಳಿಸ್ಕೊಳ್ತೀರಾ ಅದ್ರ ಮೇಲೆ ಹಿಲ್ ಡಿಸೈಡ್ ಆಗೋದು. ಇವಾಗ್ಲೇ ಮೇನ್ ಡಿಸೈಡ್ ಆಗೋದು. ನಮಗೆ ಇವಾಗ ಏನಿರುತ್ತಲ್ಲ ಇವಾಗ್ಲೇನೆ ಮೇನ್. ಈಗ ಯಾಕೆಂದ್ರೆ ಈಗ ಒಂದು ಇದ್ರಲ್ಲಿ ಮಿನಿಮಮ್ 4 ಹೊಂಬಾಳೆ ಬಂತು ಅಂದ್ರೆ 4 ಹಿಂಗಾರ ಇದ್ದಾವಾಗ ಅರಳೆಲ್ಲ ಉದ್ರೋಗಿ ಒಂದೊಂದು ಹಿಂಗಾರದಲ್ಲಿ 4 ಅಡಿಕೆ ಉಳಿತು ಅಂದ್ರೆ ನಾವು 4x4 ಬರೀ 16 ಉಳಿತು. ನಾನು ಹೇಳ್ಬೋದು 4 ಸಿಂಗಾರ ಬಂದಿದೆ ಅಂತ ಹೇಳಿ, ಅದ್ರಲ್ಲಿ ನನಗೆ ಈಲ್ಡ್ ಎಷ್ಟು ಬಂದ ಕಾಪ್ ಎಷ್ಟಿದೆ ಅನ್ನೋದು ಮುಖ್ಯ ಆಗತ್ತೆ. ಈಗ ನಾನ್ ಲೆಕ್ಕ ಹಾಕ್ತೆ, ಈಗ ಅಕಸ್ಮಾತ್ 5 ಹೊಂಬಾಳೆ ಹೊಡೆದು 5 ಬಂಪರ್ ಬೆಲೆ ಇತ್ತು ಅಂದ್ರೆ 100 kg ಆಯ್ತು. 100 kg ಅಕಸ್ಮಾತ್ 5 ಹೊಂಬಾಳೆ ಹೊಡೆದು ಈಗ 2 ಹೊಂಬಾಳೆ ಉಳಿಸ್ಕೊತು ಅಂದಾಗ ಬರೀ 40 kg ಆಯ್ತು. 40 kg. ಅಕಸ್ಮಾತ್ 5 ಹೊಂಬಾಳೆನ ಇದ್ದು ಎಲ್ಲದ್ರಲ್ಲೂ ಮಣಿ ಉದ್ರೋಗಿ ಬರೀ ಒಂದು 5 ಹಿಂಗಾರದಿಂದ 10 kg ಬಂದಿರೋದು ಇದೆ, 100 kg ಬರುವಂತದ್ದು ಇದೆ. ಆತರ ಒಂದೇ ಸಮಯ ಬರಲ್ಲ. ಅದ್ ನಾವ್ ಯಾವ ತರ ಕಾಪಾಡ್ಕತ್ತೀವಿ ಅದ್ರ ಮೇಲೆ ಚೆನ್ನಾಗಿ ನಾವ್ ಯಾವ ತರ ತಾಕತ್ ಕೊಡ್ತೇವೆ. ನೀವ್ ಹೇಳ್ದಂಗ್ 40% ಖರ್ಚು ಮಾಡ್ಬಿಟ್ರೆ ಸಖತ್ತಾಗಿ ಬರುತ್ತೆ. ಈಗ ಜನ ಆತರ ಮಾಡಲ್ಲ. ಕಮಿಟ್ಮೆಂಟ್ 40% ಮಾಡೋರು ಇದಾರೆ. ಬಟ್ ಕಮಿಟ್ಮೆಂಟ್ ಇವತ್ತಿನ ಏನಾಗಿದೆ ಅಂತಂದ್ರೆ ಮಾಡ್ರನ್ ಯುಗದಲ್ಲಿ ಒಳ್ಳೆ ಬಟ್ಟೆ ಹಾಕ್ಬೇಕು, ಕಾರಲ್ಲಿ ಹೋಗ್ಬೇಕು, ಅದಕ್ಕೆ ಬೇರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು, ತೋಟಕ್ಕೆ ಮಾಡೋದು ಕಡಿಮೆ ಆಯ್ತು. ಈಗ ದನ ಸಾಕಲ್ಲ, ಕುರಿ ಸಾಕಲ್ಲ, ಕೋಳಿ ಸಾಕಲ್ಲ.